ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಆದ ಪೃಥ್ವಿ ಶಾ ಅವರು ದೀರ್ಘಕಾಲದ ಇಂಜುರಿಯಿಂದ ಇದೀಗ ಮರಳಿದ್ದು, ಫೆಬ್ರವರಿ 2ರಿಂದ ಪ್ರಾರಂಭವಾಗಲಿರುವ ರಣಜಿ ಟ್ರೋಫಿ ಪಂದ್ಯಗಳಿಗೂ ಮುನ್ನವೇ ತನ್ನ ಮುಂಬೈ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಪೃಥ್ವಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಕ್ರಿಕೆಟ್ ಅಭಿಮಾನಿಗಳು ಭಾರೀ ಕುತೂಹಲ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಮೊಣಕಾಲಿಗೆ ಗಾಯವಾದ ನಂತರ ಪೃಥ್ವಿ 6 ತಿಂಗಳ ಕಾಲ ಆಟದಿಂದ ಹೊರಗೆ ಉಳಿದಿದ್ದರು. ಈ ಇಂಜುರಿಯಿಂದ ಅವರು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿಯನ್ನು ಕಳೆದುಕೊಳ್ಳುವಂತಾಗಿತ್ತು. ಗಾಯಗೊಂಡ ಬೆನ್ನಲ್ಲೇ ಶಾ ಅವರನ್ನು ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪುನರ್ವಸತಿಗೆ ಒಳಪಡಿಸಲಾಗಿತ್ತು. ಈ ಹಿಂದೆ ಎನ್ಸಿಎ ನೀಡಿದ ರಿಪೋರ್ಟ್ನಿಂದ ಪೃಥ್ವಿ ಶಾ 2023-24 ರಣಜಿ ಟ್ರೋಫಿಯ ಸಂಪೂರ್ಣ ಪಂದ್ಯವನ್ನು ಆಡುವುದಿಲ್ಲ ಎಂದು ಹೇಳಿದ್ದರು. ಗಾಯದಿಂದ ಹೊರಗುಳಿದ ನಂತರ ಶಾ ಸದ್ಯದ ಮಟ್ಟಿಗೆ ಯಾವ ಪಂದ್ಯಗಳನ್ನು ಆಡುವುದಿಲ್ಲ ಎಂದು ತಿಳಿಸಿತ್ತು. ಆದರೆ ಈಗ ಶಾಗೆ ಆರ್ಟಿಪಿ ಪ್ರಮಾಣ ಪತ್ರ ನೀಡಿದ ಎನ್ಸಿಎ ಮುಂಬೈನ ರಣಜಿ ಟ್ರೋಫಿ ಪಂದ್ಯದಲ್ಲಿ ಆಡಲು ಅನುಮತಿಸಿದೆ.